ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಮುಂಬರುವ 2027ರ ಜನಗಣತಿಯ ಬಗ್ಗೆ ನಾವಿಂದು ಮಾತನಾಡಲಿದ್ದೇವೆ. ಇದು ಸುಮ್ಮನೆ ಮನೆ ಬಾಗಿಲಿಗೆ ಬಂದು ಮಾಹಿತಿ ಕೇಳುವ ಹಳೆಯ ಪದ್ಧತಿಯಲ್ಲ, ಬದಲಾಗಿ ಸಂಪೂರ್ಣವಾಗಿ ಡಿಜಿಟಲ್ ರೂಪದಲ್ಲಿ ನಡೆಯಲಿರುವ ಒಂದು ಬೃಹತ್ ಕಾರ್ಯಾಚರಣೆ. ಹಾಗಾಗಿ ಈ ಬೃಹತ್ ಕಾರ್ಯವನ್ನು ಯಶಸ್ವಿಗೊಳಿಸುವ ಗಣಿತದಾರರು ತಾವೇ ಖುದ್ದಾಗಿ ಹೇಗೆ ಸಿದ್ಧರಾಗ್ತಿದ್ದಾರೆ ಅನ್ನೋದನ್ನು ನಾವಿಂದು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಹಾಗಾದ್ರೆ 2027ರ ಜನಗಣತಿಗೂ ಮುನ್ನವೇ ಈ ಲಕ್ಷಾಂತರ ಗಣತಿದಾರರು ಆನ್ಲೈನ್ನಲ್ಲಿ ಇಷ್ಟೊಂದು ಹುಡುಕಾಟ ಯಾಕೆ ನಡೆಸ್ತಿದ್ದಾರೆ? ಅಚ್ಚರಿ ಅಂದ್ರೆ, ತಮ್ಮ ಡಿಜಿಟಲ್ ಕೆಲಸದ ಹರಿವನ್ನ ಅರ್ಥ ಮಾಡಿಕೊಳ್ಳಲು ಅವರು ಯೂಟ್ಯೂಬ್ನಂತಹ ವೇದಿಕೆಗಳ ಮೊರೆ ಹೋಗ್ತಿದ್ದಾರೆ. ಅಧಿಕಾರಿಕ ತರಬೇತಿಗಿಂತ ಮುಂಚಿತವಾಗಿಯೇ ಈ ಹೊಸ ಆ್ಯಪ್ಗಳು, ಪೋರ್ಟಲ್ಗಳು ಮತ್ತು ನಕ್ಷೆಗಳನ್ನು ಹೇಗೆ ಬಳಸುವುದು ಅಂತ ಕಲಿಯಲು ಡಿಜಿಟಲ್ ತರಗತಿಗಳನ್ನು ಹುಡುಕ್ತಿದ್ದಾರೆ. ಇಂದಿನ ಈ ವಿಶ್ಲೇಷಣೆಯಲ್ಲಿ ನಾವು 5 ಪ್ರಮುಖ ಹಂತಗಳನ್ನು ನೋಡಲಿದ್ದೇವೆ. ಮೊದಲನೇದಾಗಿ ಜನಗಣತಿಯ ಸಿದ್ಧತೆ, ಎರಡನೇದು ನಜರಿ ನಕ್ಷೆ ರಚನೆ, ಮೂರನೆಯದಾಗಿ ಡಿಜಿಟಲ್ ಪರಿಕರಗಳ ಬಳಕೆ, ನಾಲ್ಕನೆಯದು ಮನೆ ಸಂಖ್ಯೆ ನೀಡುವ ನಿಯಮಗಳು ಮತ್ತು ಕೊನೆಯದಾಗಿ ಆನ್ಲೈನ್ ತರಬೇತಿ ಸಮುದಾಯ. ಸರಿ, ಈಗ ಮೊದಲನೇ ಹಂತದಿಂದ ಶುರು ಮಾಡೋಣ. 2027ರ ಜನಗಣತಿಯ ಸಿದ್ಧತೆ ಅಂದ್ರೆ ಇದೊಂದು ಬೃಹತ್ ಡಿಜಿಟಲ್ ಬದಲಾವಣೆ. ಈಗ ಈ ಒಂದು ಸಂಖ್ಯೆಯನ್ನ ಸ್ವಲ್ಪ ಗಮನಿಸಿ. 1,99,000. ಇದೇನೋ ಸಿನಿಮಾ ಟ್ರೈಲರೋ ಅಥವಾ ಮನರಂಜನಾ ವಿಡಿಯೋದ ವೀಕ್ಷಣೆಗಳಲ್ಲ. ಇದು ಕೇವಲ 9 ದಿನಗಳಲ್ಲಿ ಜನಗಣತಿ ನಕ್ಷೆಯನ್ನ ಹೇಗೆ ರಚಿಸೋದು ಅನ್ನೋದರ ಬಗ್ಗೆ ಇರೋ ಒಂದೇ ಒಂದು ಲೈವ್ ಡೆಮೋ ವಿಡಿಯೋ ಪಡೆದ ವೀಕ್ಷಣೆಗಳು. ಇದು ಈ ತರಬೇತಿಯ ಬೃಹತ್ ಪ್ರಮಾಣ ಮತ್ತು ಕಲಿಯಲು ಗಣತಿದಾರರಲ್ಲಿರುವ ತುರ್ತನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ನೋಡಿ, ಗಣತಿದಾರರು ಅಥವಾ ಪ್ರಗಣಕರು ಅಧಿಕೃತ ಸೂಚನೆಗಳಿಗಾಗಿ ಸುಮ್ಮನೆ ಕಾಯ್ತಾ ಕೂತಿಲ್ಲ. ಜನಗಣತಿ ಅಧಿಕೃತವಾಗಿ ಶುರುವಾಗುವ ಮೊದಲೇ ತಮ್ಮ ಕೆಲಸವನ್ನ ನಿಖರವಾಗಿ ಮಾಡಬೇಕು ಅಂತ ಆನ್ಲೈನ್ ಟ್ಯುಟೋರಿಯಲ್ಗಳ ಮೂಲಕ ತಾವಾಗಿಯೇ ಕಲಿಕೆಗೆ ಮುಂದಾಗಿದ್ದಾರೆ. ಇದು ನಿಜಕ್ಕೂ ಅವರ ಬದ್ಧತೆಯನ್ನ ಎತ್ತಿ ತೋರಿಸುತ್ತೆ. ಈಗ ಎರಡನೇ ವಿಚಾರಕ್ಕೆ ಬರೋಣ. ಅದೇ ನಜರಿ ನಕ್ಷೆ ರಚನೆ. ಇದು ಇಡೀ ಪ್ರಕ್ರಿಯೆಯ ಅತ್ಯಂತ ಮೂಲಭೂತ ಕಾರ್ಯ. ಅಸಲಿಗೆ ಈ ನಜರಿ ನಕ್ಷೆ ಅಂದ್ರೆ ಏನು? ಸರಳವಾಗಿ ಹೇಳಬೇಕಂದ್ರೆ, ಗಣಿತದಾರರಿಗೆ ಕೊಟ್ಟಿರುವ ಪ್ರದೇಶದ ರಸ್ತೆಗಳು, ಗಡಿಗಳು ಹಾಗೂ ಕಟ್ಟಡಗಳನ್ನು ಗುರುತಿಸಲು ಅವರೇ ರಚಿಸುವ ಭೌತಿಕ ನಕ್ಷೆ. ಆಸಕ್ತಿದಾಯಕ ವಿಚಾರ ಅಂದ್ರೆ, ಆನ್ಲೈನ್ನಲ್ಲಿ ಇದನ್ನ ಲ್ಯಾಂಡ್ಸ್ಕೇಪ್ ಮ್ಯಾಪ್ ಅಥವಾ ವಿಷನ್ ಮ್ಯಾಪ್ ಅಂತಲೂ ಸಾಕಷ್ಟು ಹುಡುಕಲಾಗ್ತಿದೆ. ಮತ್ತೊಂದು ಪ್ರಮುಖ ಪದ ಇಲ್ಲಿದೆ, ಅದೇ HLB ಅಂದ್ರೆ ಹೌಸ್ ಲಿಸ್ಟಿಂಗ್ ಬ್ಲಾಕ್. ಪ್ರತಿಯೊಬ್ಬ ಗಣತಿದಾರರಿಗೂ ದತ್ತಾಂಶ ಸಂಗ್ರಹಿಸಲು ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶವನ್ನ ನಿಯೋಜಿಸಲಾಗಿರುತ್ತೆ. ಈ ಪ್ರದೇಶದ ನಿಖರವಾದ ನಜರಿ ನಕ್ಷೆಯನ್ನ ಸಿದ್ಧಪಡಿಸೋದೇ ಅವರ ಮೊದಲ ಕೆಲಸ. ಇದರಲ್ಲಿ ಸಣ್ಣ ತಪ್ಪುಗಳಾಗದೇ ಇರಲಿ ಅಂತಲೇ ಅವರು ಆನ್ಲೈನ್ ಸಹಾಯ ಪಡಿತಾ ಇದ್ದಾರೆ. ಹಾಗಾದ್ರೆ ಈ ನಕ್ಷೆಯನ್ನ ರಚಿಸೋದು ಹೇಗೆ? ಇದು ತುಂಬಾ ಹುಡುಕಾಟದಲ್ಲಿರೋ ಪ್ರಶ್ನೆ. ಮೊದಲು ದಿಕ್ಕನ್ನ ನಿರ್ಧರಿಸೋದು, ನಂತರ ಲ್ಯಾಂಡ್ಸ್ಕೇಪ್ ಅರ್ಥ ಮಾಡ್ಕೊಳ್ಳೋಕೆ ಗೂಗಲ್ ಮ್ಯಾಪ್ ಬಳಸೋದು, ಆಮೇಲೆ ವಿನ್ಯಾಸವನ್ನ ಚಿತ್ರಿಸೋದು. RF ಕಾಂಪಿಟೇಷನ್ನಂತಹ ಚಾನೆಲ್ಗಳು ದಿಕ್ಕನ್ನ ಹೇಗೆ ನಿರ್ಧರಿಸೋದು ಅಂತ ಕಲಿಸಿದ್ರೆ, ಲಕ್ಷಿತ್ ಈಸಿಟೆಕ್ನಂತಹ ಚಾನೆಲ್ಗಳು ಗೂಗಲ್ ಮ್ಯಾಪ್ ಬಳಸೋದನ್ನ ಹೇಳ್ಕೊಡ್ತವೆ. ಇದು ಸುಮ್ಮನೆ ಕಾಗದದ ಮೇಲಿನ ಗೀಚುಗೆರೆ ಅಲ್ಲ, ಪಕ್ಕಾ ತಂತ್ರಜ್ಞಾನ ಆಧಾರಿತ ಮ್ಯಾಪಿಂಗ್. ಮುಂದಿನ ಹಂತ ಡಿಜಿಟಲ್ ಪರಿಕರಗಳ ಬಳಕೆ. ಅಂದ್ರೆ ಈ ಇಡೀ ಪ್ರಕ್ರಿಯೆ ನಡೆಯುವ ಟೆಕ್ ಸ್ಟ್ಯಾಕ್ ಹೇಗಿದೆ ಅಂತ ನೋಡೋಣ. ದತ್ತಾಂಶಗಳಲ್ಲಿ ಪದೇ ಪದೇ ಕಾಣಿಸಿಕೊಳ್ತಿರುವ ಈ 3 ಪರಿಕರಗಳು ಮುಂಬರುವ ಡಿಜಿಟಲ್ ಜನಗಣತಿಯ ಬೆನ್ನೆಲುಬಾಗಿವೆ. ಮೊದಲನೇದು ಹೌಸ್ ಲಿಸ್ಟಿಂಗ್ ಆಪರೇಷನ್ಸ್ ಆ್ಯಪ್ ಅಥವಾ HLO ಆ್ಯಪ್, ಎರಡನೇದು ನಿರ್ವಹಣೆಗಾಗಿರೋ CMMS ಪೋರ್ಟಲ್ ಮತ್ತು ಮೂರನೇದು ಸ್ಥಳ ಗುರುತಿಸಲು ಗೂಗಲ್ ಮ್ಯಾಪ್ಸ್. ಈ 3 ಸೇರಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಕಲಿಯೋದು ಬಹಳ ಮುಖ್ಯ. ಇಲ್ಲಿ ಗಣತಿದಾರರು ಕಲಿಯಲು ಪ್ರಯತ್ನಿಸುತ್ತಿರುವ ಕೆಲಸದ ಹರಿವು ಹೇಗಿದೆ ಅಂದ್ರೆ, ಮೊದಲು CMMS ಪೋರ್ಟಲ್ಗೆ ಲಾಗಿನ್ ಆಗೋದು, ಆಮೇಲೆ ಭೌತಿಕ HLB ನಕ್ಷೆ ರಚಿಸೋದು, ಕೊನೆಗೆ HLO ಆ್ಯಪ್ ಮೂಲಕ ಡೇಟಾ ಎಂಟ್ರಿ ಮಾಡೋದು. ಕ್ಲಾಸಸ್ ಸಿಂಪ್ಲಿಫೈಡ್ನಂತಹ ಚಾನೆಲ್ಗಳು ಈ ಇಡೀ ಪ್ರಕ್ರಿಯೆಯನ್ನ ವಿವರಿಸಲು ಬರೋಬ್ಬರಿ 42 ನಿಮಿಷಗಳ ಲೈವ್ ಡೆಮೋಗಳನ್ನು ಕೊಡ್ತಿವೆ ಅಂದ್ರೆ ಇದು ಎಷ್ಟು ಸಂಕೀರ್ಣವಾಗಿದೆ ಅಂತ ನೀವೇ ಊಹಿಸಿ. ಈಗ 4ನೇ ವಿಭಾಗಕ್ಕೆ ಹೋಗೋಣ. ಮನೆ ಸಂಖ್ಯೆ ನೀಡುವ ನಿಯಮಗಳು. ಇದಂತೂ ತುಂಬಾನೇ ಸೂಕ್ಷ್ಮವಾದ ವಿಚಾರ. ತಂತ್ರಜ್ಞಾನದ ಜೊತೆಗೆ ಗಣಿತದಾರರಿಗೆ ಕಾಡ್ತಿರುವ ಅತೀದೊಡ್ಡ ಗೊಂದಲ ಅಂದ್ರೆ ಈ ಭವನ ಸಂಖ್ಯೆ ಮತ್ತು ಮಕಾನ್ ಸಂಖ್ಯೆಗಳ ನಡುವಿನ ವ್ಯತ್ಯಾಸ. ಸರಳವಾಗಿ ಹೇಳೋದಾದ್ರೆ, ಭವನ ಅಂದ್ರೆ ಇಡೀ ಕಟ್ಟಡದ ರಚನೆ, ಮಕಾನ್ ಅಂದ್ರೆ ಆ ಕಟ್ಟಡದ ಒಳಗಿರೋ ಪ್ರತ್ಯೇಕ ಮನೆಗಳು ಅಥವಾ ಘಟಕಗಳು. ಒಂದೇ ಕಟ್ಟಡದಲ್ಲಿ ಹಲವು ಮನೆಗಳಿದ್ದಾಗ ನಂಬರ್ ಹೇಗೆ ಸರಿಯಾಗಿ ಕೊಡಬೇಕು ಅನ್ನೋದ್ರ ಬಗ್ಗೆ ಅತಿ ಹೆಚ್ಚು ಹುಡುಕಾಟ ನಡೀತಿದೆ. ಇಲ್ಲಿ ನಿಖರತೆ ಎಷ್ಟು ಮುಖ್ಯ ಅಂದ್ರೆ, ಸಣ್ಣ ತಪ್ಪು ನಡೆದ್ರೂ ಇಡೀ ದತ್ತಾಂಶವೇ ತಪ್ಪಾಗಬಹುದು. ವಿ ಎಜುಕೇಟ್ ಯು ನಂತಹ ಚಾನೆಲ್ಗಳು ಈ ತಪ್ಪುಗಳನ್ನು ಹೇಗೆ ತಡೆಗಟ್ಟಬೇಕು, ಸಂಖ್ಯೆ ನೀಡುವ ಕಟ್ಟುನಿಟ್ಟಿನಾದ ನಿಯಮಗಳೇನು ಅನ್ನೋದರ ಬಗ್ಗೆ ಹೆಚ್ಚು ಒತ್ತು ನೀಡ್ತಿವೆ.
ಇಂತಹ ವಿಡಿಯೋಗಳು 10,000 ವೀಕ್ಷಣೆ ಪಡೆತಿರೋದೇ ಇದಕ್ಕೆ ಸಾಕ್ಷಿ. ಕೊನೆಯದಾಗಿ 5ನೇ ವಿಭಾಗ ಆನ್ಲೈನ್ ತರಬೇತಿ ಸಮುದಾಯ. ಗಣಿತಧಾರರ ನೆರವಿಗೆ ಬಂದಿರುವ ಸ್ವಯಂ ಪ್ರೇರಿತ ಶಿಕ್ಷಕರ ಬಗ್ಗೆ ತಿಳಿಯೋಣ. ಉಜ್ವಲ್ ಲಕ್ಷ್ಯ 2.0 ಚಾನೆಲ್ನ ನಾರಾಯಣ್ ಸರ್ ಅವರ ಮಾತುಗಳು ಇಲ್ಲಿ ನೆನಪಾಗುತ್ತೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಸರಳ ಪದಗಳಲ್ಲಿ ಶಿಕ್ಷಕ ಮಿತ್ರರಿಗೆ ಸಹಾಯ ಮಾಡುವುದೇ ನನ್ನ ಪ್ರಯತ್ನ ಅಂತಾರೆ ಅವರು. ಇದು ಕೇವಲ ಯೂಟ್ಯೂಬ್ ವೀಕ್ಷಣೆಗಳಿಗಾಗಿ ನಡೆಯುತ್ತಿರುವ ಕಸರತ್ತಲ್ಲ, ಬದಲಾಗಿ ತಮ್ಮ ಸಹೋದ್ಯೋಗಿಗಳಿಗೆ ಕಷ್ಟದ ಪ್ರಕ್ರಿಯೆಗಳನ್ನು ಸುಲಭವಾಗಿ ಅರ್ಥೈಸಲು ಹುಟ್ಟಿಕೊಂಡಿರುವ ಒಂದು ನೈಜ ಸಮುದಾಯ ಚಾಲಿತ ಪ್ರಯತ್ನ. ಈ ಟ್ಯುಟೋರಿಯಲ್ ಚಾನೆಲ್ಗಳ ವೈವಿಧ್ಯತೆಯನ್ನು ನೋಡಿದ್ರೆ ನಿಜಕ್ಕೂ ಖುಷಿಯಾಗುತ್ತೆ. ಪ್ರತಿಯೊಬ್ಬ ರಚನೆಕಾರರು ಜನಗಣತಿ ಪಠ್ಯಕ್ರಮದ ವಿಭಿನ್ನ ಭಾಗಗಳಲ್ಲಿ ಪರಿಣತಿ ಹೊಂದಿದ್ದಾರೆ. ಉಜ್ವಲ್ ಲಕ್ಷ್ಯ 2.0 ಚಾನೆಲ್ HLO ಆ್ಯಪ್ ಬಳಕೆ ಬಗ್ಗೆ ಹೇಳ್ಕೊಟ್ರೆ, ವಿ ಎಜುಕೇಟ್ ಯು ತಪ್ಪುಗಳನ್ನು ತಡೆಯುವ ಬಗ್ಗೆ ಲೈವ್ ಡೆಮೋಗಳನ್ನು ನೀಡುತ್ತೆ. ಇನ್ನು ಕ್ಲಾಸಸ್ ಸಿಂಪ್ಲಿಫೈಡ್ ಸಂಪೂರ್ಣ ಡೇಟಾ ಎಂಟ್ರಿ ಪ್ರಕ್ರಿಯೆನೇ ವಿವರಿಸುತ್ತೆ. ಇದೊಂಥರ ಅನಧಿಕೃತ ಆದರೆ ಅತ್ಯಂತ ಪರಿಣಾಮಕಾರಿ ಡಿಜಿಟಲ್ ವಿಶ್ವವಿದ್ಯಾಲಯದಂತೆ ಕೆಲಸ ಮಾಡ್ತಿದೆ. ಎಜುಕೇಟರ್ ಜೆ ಚಾನೆಲ್ನ ಒಂದು ವಿಡಿಯೋ, ಅದು 3 ವರ್ಷಗಳ ಹಳೇದಾದ್ರೂ ಈಗ್ಲೂ 1,32,000 ವೀಕ್ಷಣೆಗಳನ್ನು ಪಡೆದಿದೆ. ನಕ್ಷೆ ರಚನೆ ಹಾಗೂ ಸಂಖ್ಯೆ ನೀಡುವಿಕೆಯ ಬಗ್ಗೆ ಇರೋ ಈ ವಿಡಿಯೋ ಈ ಸ್ವತಂತ್ರ ರಚನಾಕಾರರ ಮೇಲೆ ನಮ್ಮ ಗಣಿತದಾರರು ಎಷ್ಟರ ಮಟ್ಟಿಗೆ ಅವಲಂಬಿತರಾಗಿದ್ದಾರೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಹಳೆ ಮಾಹಿತಿಯಾದರೂ ಅದರ ಮೂಲಭೂತ ತತ್ವಗಳು ಇಂದಿಗೂ ಪ್ರಸ್ತುತವಾಗಿವೆ. ಈ ಎಲ್ಲ ಮಾಹಿತಿಯನ್ನ ಗಮನಿಸಿದಾಗ ಕೊನೆಯದಾಗಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡುವ ಅತಿ ಮುಖ್ಯವಾದ ಪ್ರಶ್ನೆ ಇದು: ಈ ಬೃಹತ್ ಡಿಜಿಟಲ್ ಸಿದ್ಧತೆ ಮತ್ತು ಆನ್ಲೈನ್ ಕಲಿಕೆಯು ಮುಂಬರುವ 2027ರ ಜನಗಣತೆಯ ದತ್ತಾಂಶದ ನಿಖರತೆ ಹಾಗೂ ದಕ್ಷತೆಯ ಮೇಲೆ ಎಂತಹ ಪರಿಣಾಮ ಬೀರಬಹುದು? ಸ್ವಯಂ ಪ್ರೇರಣೆಯಿಂದ ಕಲಿಯುತ್ತಿರುವ ಈ ಕಾರ್ಯಪಡೆ ದೇಶದ ಭವಿಷ್ಯದ ಯೋಜನೆಗಳಿಗೆ ಭದ್ರ ಬುನಾದಿ ಹಾಕಬಲ್ಲದೆ? ಈ ಡಿಜಿಟಲ್ ಕ್ರಾಂತಿಯು ವ್ಯವಸ್ಥೆಯನ್ನ ಹೆಚ್ಚು ದಕ್ಷಗೊಳಿಸುತ್ತದೆಯಾ? ಇದೊಂದು ಗಂಭೀರವಾದ ಚಿಂತನೆ. ಈ ಮಾಹಿತಿಯುಕ್ತ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಕೈಜೋಡಿಸಿದ್ದಕ್ಕಾಗಿ ಧನ್ಯವಾದಗಳು.